ತಾವು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಇವತ್ತು ಹಳ್ಳಿನಲ್ಲಿ ತಮ್ಮ ಜೀವನವನ್ನು ಕಟ್ಕೊಳ್ಳಿಕ್ಕೆ ಸಹಾಯವಾದಂಥ ಈ ಉದ್ಯೋಗ ಖಾತ್ರಿ ಯೋಜನೆಯನ್ನು ಬುಡುಮೇಲು ಮಾಡಿದಂಥ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಂಥ ಈ ಒಂದು ಪ್ರತಿಭಟನಾ ರ್ಯಾಲಿಗೆ ಅತ್ಯಂತ ಉತ್ಸಾಹದಿಂದ ತಾವೆಲ್ಲ ಬಂದಿದ್ದೀರಾ. ಒಂದು ಎರಡು ನಿಮಿಷ ನಾವು ಮಾತಾಡೋದನ್ನು ತಾವು ಕೇಳಬೇಕು. ಮಾಧ್ಯಮದ ಎಲ್ಲರೂ ಇಡೀ ರಾಜ್ಯಕ್ಕೆ ನಾವು ಮಾತನಾಡೋದನ್ನು ತೋರಿಸಿದ್ರೆ ನಮ್ಮ ಪಕ್ಷಕ್ಕೆ ಮತ್ತು ಉದ್ಯೋಗ ಖಾತ್ರಿಯಲ್ಲಿ ಸೇವೆ ಮಾಡ್ತಾ ಇರುವಂಥ ಜಾಬ್ ಕಾರ್ಡ್ ಹೋಲ್ಡರ್ಸ್ಗೆ ಅನುಕೂಲ ಆಗುತ್ತೆ. ವಿನಂತಿ ಮಾಡ್ತೀನಿ. ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ AICCಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾದಂಥ ಮಾನ್ಯ ಸುರ್ಜೇವಾಲಾ ಸಾಹೇಬ್ರೆ, KPCC ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ರೆ, ಮಾಜಿ ಮುಖ್ಯಮಂತ್ರಿಗಳಾದಂಥ ಹಿರಿಯರಾದಂಥ ಮೊಯ್ಲಿ ಸಾಹೇಬ್ರೆ, AICCಯ ಎಲ್ಲ ಕಾರ್ಯದರ್ಶಿಗಳೇ, ನನ್ನ ಜೊತೆ ಸಂಪುಟದಲ್ಲಿ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಮಂತ್ರಿವರ್ಯರೇ, ಎಲ್ಲ ಶಾಸಕರೇ, ಹಿರಿಯ ಪಕ್ಷದ ಮುಖಂಡರೇ, ಮುಂಚೂಣಿ ಘಟಕದ ಎಲ್ಲ ಅಧ್ಯಕ್ಷರೇ ಮತ್ತು ಅತ್ಯಂತ ಸ್ವಾಭಿಮಾನದ ನಮ್ಮ ಪಕ್ಷದ ಕಾರ್ಯಕರ್ತರೇ, ಗ್ರಾಮ ಪಂಚಾಯಿತಿಯ ಪರಿಕಲ್ಪನೆ ಮಹಾತ್ಮ ಗಾಂಧೀಜಿಯವರು ಯಾವತ್ತಿದ್ರೂ ಒಂದು ಮಾತನ್ನು ಹೇಳ್ತಾ ಇದ್ರು. ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಮಹಾತ್ಮ ಗಾಂಧೀಜಿಯವರ ಉಸಿರಾಗಿತ್ತು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕ ಬಂಧುಗಳೇ. ಭಾರತ ದೇಶ ಹಳ್ಳಿಗಳ ದೇಶ. ಹಳ್ಳಿಗಳು ಬೆಳೆದ್ರೆ, ಹಳ್ಳಿಗಳು ಅಭಿವೃದ್ಧಿ ಆದರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಪರಿಕಲ್ಪನೆಯನ್ನು ಮಹಾತ್ಮ ಗಾಂಧೀಜಿಯವರು ಇಟ್ಕೊಂಡಿದ್ರು. ಇಂಥ ಒಂದು ಪರಿಕಲ್ಪನೆಗೆ ಕಾಯಕಲ್ಪ ಕೊಟ್ಟಿದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮತ್ತು ದಿವಂಗತ ಅಂದಿನ ಪ್ರಧಾನಮಂತ್ರಿಗಳಾದಂಥ ರಾಜೀವ್ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾ ಇದ್ರು. ಡೆಲ್ಲಿಯಲ್ಲಿ ಕೂತ್ಕೊಂಡು ನಾವು ಯೋಜನೆಯನ್ನು ಮಾಡಬಾರ್ದು. ಡೆಲ್ಲಿಯಲ್ಲಿ ಕೂತ್ಕೊಂಡು 1 ರೂಪಾಯಿಯನ್ನು ನಾವು ಹಳ್ಳಿಗೆ ಬಿಡುಗಡೆ ಮಾಡಿದ್ರೆ ಹಳ್ಳಿಯವರೆಗೆ ಹೋಗಬೇಕಾದ್ರೆ ಅದು 1 ರೂಪಾಯಿ ಇದ್ದಿದ್ದು 4 ಆಗುತ್ತೆ ಅಂತ ಹೇಳಿ ಸೋರಿಕೆ ಆಗುತ್ತೆ. ಅದಕ್ಕೋಸ್ಕರ ಹಳ್ಳಿಯ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಗರಿಗೆ ಕೊಡಬೇಕು. ಗ್ರಾಮ ಸ್ವರಾಜ್ಯಕ್ಕೆ ಕಾಯಕಲ್ಪವನ್ನು ಕೊಡಬೇಕು ಅಂತ ಹೇಳಿ ಗ್ರಾಮ ಪಂಚಾಯಿತಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಿದರು. ಮುಂಚೆ ಈ ಒಂದು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಬರೋಕ್ಕಿಂತ ಮುಂಚೆ ಪಂಚಾಯಿತಿಗಳನ್ನು ಯಾರು ಕೇಳುವಂಥ ಇದು ಇರಲಿಲ್ಲ. ಕರೆಂಟ್ ಬಿಲ್ಲನ್ನು ಕಟ್ಟಲಿಕ್ಕೆ ಕೂಡ ಆ ಹೊತ್ತಿನಲ್ಲಿ ಕಷ್ಟಪಡ್ತಾ ಇದ್ದು ಗ್ರಾಮ ಪಂಚಾಯಿತಿಗಳು. ಆದರೆ 20 ವರ್ಷದ ಹಿಂದೆ ಯಾವಾಗ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಬಂತೋ ಅಲ್ಲಿಂದ ಇಲ್ಲಿಯವರೆಗೆ ಹಳ್ಳಿಗಳ ಬೆಳವಣಿಗೆ ಆಗ್ತಾ ಇದೆ. ಬಂಧುಗಳ, ಇವತ್ತು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಿಲ್ಲಲಿಕ್ಕೆ ಗ್ರಾಮದ ಸದಸ್ಯರು ಹೋರಾಟ ಮಾಡೋದನ್ನ, ಇಲೆಕ್ಷನ್ನಲ್ಲಿ ಕಾಂಪಿಟೇಷನ್ ಮಾಡೋದನ್ನ ನೋಡಿದ್ರೆ ಎಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಅವರಿಗೆ ಅವಕಾಶ ಸಿಗುತ್ತೆ ಅನ್ನೋದನ್ನ ಮನಗಂಡು ಕಾಂಪಿಟೇಷನ್ ಆಗ್ತಾ ಇದೆ. ಬಂಧುಗಳೇ, ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಈ ಒಂದು ಮನರೇಗಾವನ್ನು ಕಿತ್ತು ಬಿಸಾಕಿ ದುರ್ಬಲಗೊಳಿಸಿ VBG ಗ್ರಾಮ್ಜಿ ಅನ್ನುವಂಥ ಹೊಸ ಕಾನೂನನ್ನ ತೆಗೆದುಕೊಂಡು ಬಂದಿದ್ದಾರೆ. ಭಾರತ ದೇಶ ಇದು ಫೆಡರಲ್ ಸಿಸ್ಟಮ್ ಇರುವಂಥದ್ದು. ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಹೊರತಾಗಿ ಹಳ್ಳಿಗಳನ್ನು ನಾವು ಡೆಲ್ಲಿಯಲ್ಲಿ ಕೂತ್ಕೊಂಡು ಮಾನಿಟರ್ ಮಾಡ್ತೀವಿ ಅನ್ನುವಂಥ ಹಿಟ್ಲರ್ಗಿರಿ ಆಗಬಾರ್ದು. ಬಂಧುಗಳೇ, ಅವರ ಒಂದೇ ಒಂದು ಆಸೆ ಏನು ಅಂತಂದರೆ ಅವರು ರೈತರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ, ಯುವಕರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ, ಮಹಿಳೆಯರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಕೇಂದ್ರದ BJP ಸರ್ಕಾರ ಬರೀ ಬಂಡವಾಳ ಶಾಹಿಗಳ ಬಗ್ಗೆ ವಿಚಾರ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಬಂಧುಗಳೇ, ಇವತ್ತು ಗ್ರಾಮ ಪಂಚಾಯಿತಿಯನ್ನು ದುರ್ಬಲಗೊಳಿಸೋದು ಒಂದೇ, ಗ್ರಾಮೀಣ ಮಕ್ಕಳ, ಯುವಕರ, ಹೆಣ್ಣು ಮಕ್ಕಳ ಅಧಿಕಾರವನ್ನು ಕಸಿದುಕೊಳ್ಳೋದು ಒಂದೇ. ಇವತ್ತು ಇಂಥ ಒಂದು ದೊಡ್ಡ ಬದಲಾವಣೆಯನ್ನು ತರುವಂಥ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರದ ಜೊತೆ ಚರ್ಚೆ ಮಾಡಬೇಕಾಗಿತ್ತು. ಇದರ ಆಗು ಹೋಗುಗಳ ಬಗ್ಗೆ
ಒಳಿತು ಕೆಟ್ಟನ್ನ ಚರ್ಚೆ ಮಾಡಿ ಡಿಸಿಷನ್ ತಗೊಳ್ಬೇಕಾಗಿತ್ತು. ಆದ್ರೆ ತರಾತುರಿಯಲ್ಲಿ ಕೇವಲ 8 ಗಂಟೆ ಚರ್ಚೆ ಮಾಡಿ ಇದನ್ನ ನಮ್ಮ ಮೇಲೆ ಒತ್ತಾಯ ಪೂರ್ವಕವಾಗಿ ಹೇರಿಕೆ ಮಾಡಿದ್ದಾರೆ ಅಂತಂದ್ರೆ ಈ ತರ ಒಳಮರ್ಮ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಬಂಧುಗಳೇ, ನಿನ್ನೆ ತಾನೇ ಗಣರಾಜ್ಯೋತ್ಸವವನ್ನು ನಾವು ನೋಡಿದ್ದೇವೆ. ನಮ್ಮ UPA ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ವಿರೋಧ ಪಕ್ಷದ ನಾಯಕರಿಗೆ ಘನತೆಯನ್ನ ಗೌರವವನ್ನ ಕೊಟ್ಟು ನಡೆಸ್ಕೊಳ್ತಾ ಇದ್ವಿ. ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಕಲ್ಚರ್ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಆದ್ರೆ ನಿನ್ನೆ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ಅಧಿನಾಯಕರಾದಂಥ AICC ಅಧ್ಯಕ್ಷರಾದಂಥ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರನ್ನ ಹಾಗೂ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧೀಜಿ ಅವರನ್ನ 3ನೇ ಸಾಲಿನಲ್ಲಿ ಇಟ್ಟು ಕೂರಿಸಿ ಒಂದು ಅಪಮಾನವನ್ನ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ಅವರು ಮಾಡಿದ್ದಕ್ಕೆ ನಾವು ಧಿಕ್ಕಾರವನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಅವರ ಹಿಟ್ಲರ್ಗಿರಿ, ಅವರ ಮಾನಸಿಕತ್ವ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ನಮ್ಮ ಕಾಂಗ್ರೆಸ್ಸಿಗರನ್ನ ಸಹಿಸ್ಕೊಳ್ಳಕ್ಕೆ ಅವರಿಂದ ಸಾಧ್ಯವಾಗ್ತಾ ಇಲ್ಲ. ಅದಕ್ಕೆ ನಾನು ನನ್ನ ಕಾಂಗ್ರೆಸ್ ಪಕ್ಷದ ಪರಿವಾರದ ಎಲ್ಲ ಸದಸ್ಯರಿಗೆ ಕರೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ನೀವು ಈ ಹೋರಾಟವನ್ನ ಬೀದಿಯಲ್ಲಿ ನಾವು ಮಾಡಬೇಕಾಗತ್ತೆ. ಯಾಕಂತಂದ್ರೆ ನಮ್ಮ ಪಕ್ಷವನ್ನು ಉಳಿಸ್ಕೊಂಡ್ರೆ ಈ ದೇಶವನ್ನ ಉಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಈ ಒಂದು ಬೃಹದಾಕಾರವಾದಂಥ ಪ್ರತಿಭಟನಾ ರ್ಯಾಲಿಗೆ ತಾವೆಲ್ಲರೂ ಬಂದು ಇಷ್ಟೊಂದು ಸಂಖ್ಯೆಯಲ್ಲಿ ಪಾಲ್ಗೊಂಡು ನಮ್ಮ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಗೆ ಬೆಂಬಲವನ್ನು ಸೂಚಿಸಿದಕ್ಕೆ ತಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನ ಮತ್ತು ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ರವರಿಗೆ ಧನ್ಯವಾದಗಳು. ಹಲೋ, ನೀವೆಲ್ಲ ಹಿಂಗೆ ಗಲಾಟೆ ಮಾಡಿದ್ರೆ ಮಾತಾಡೋರು ಹೇಗೆ?